ರಾಜಕೀಯ ಇಸ್ಲಾಂ ಅಂದ್ರೆ ಏನು? ಯೋಗಿ ಆದಿತ್ಯನಾಥ್ ಅವರು ನೀಡಿರುವಂತಹ ಎಚ್ಚರಿಕೆಯ ಹಿಂದಿರುವಂತಹ ಆಳವಾದ ಅರ್ಥ ಏನು? ಅವರ ಮಾತುಗಳು ಈಗ ಕಾಂಗ್ರೆಸ್ ಅನ್ನ ದಿಗ್ಭ್ರಮೆಗೊಳಿಸಿದೆ. ಹಲಾಲ್ ಅನ್ನುವಂತಹ ಮುಸ್ಲಿಂ ಆರ್ಥಿಕ ವ್ಯವಸ್ಥೆಯು ಕೂಡ ಈ ರಾಜಕೀಯ ಇಸ್ಲಾಂನ ಒಂದು ಭಾಗ. ಯೋಗಿ ಆದಿತ್ಯನಾಥ್ ಅವರು ನೀಡಿರುವಂತಹ ಈ ಒಂದು ಕರೆ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಎಚ್ಚರಿಕೆ. ನಮಸ್ಕಾರ. ಭಾರತದ ರಾಜಕೀಯ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಏನಂದ್ರೆ ಅದು ರಾಜಕೀಯ ಇಸ್ಲಾಂ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಕುರಿತು ನೀಡಿದಂತಹ ಒಂದು ಹೇಳಿಕೆ ಈಗ ದೇಶಾದ್ಯಂತ ಬಹಳ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಹಾಗಾದ್ರೆ ರಾಜಕೀಯ ಇಸ್ಲಾಂ ಅಂದ್ರೆ ಏನು? ಯೋಗಿ ಆದಿತ್ಯನಾಥ್ ಅವರು ನೀಡಿರುವಂತಹ ಎಚ್ಚರಿಕೆಯ ಹಿಂದಿರುವಂತಹ ಆಳವಾದ ಅರ್ಥ ಏನು? ರಾಜಕೀಯ ಇಸ್ಲಾಂ ಅನ್ನುವಂಥದ್ದು ಭಾರತದ ಭವಿಷ್ಯತ್ತಿಗೆ ಯಾವ ರೀತಿ ಸವಾಲಾಗಬಹುದು ನೋಡೋಣ. ಈಗ ಭಾರತದ ರಾಜಕೀಯ ಅನ್ನುವಂಥದ್ದು ಒಂದು ಗಂಭೀರ ತಿರುವಿನಲ್ಲಿದೆ. ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಒಂದು ಗಂಭೀರವಾದ ಹೇಳಿಕೆಯನ್ನ ನೀಡಿದ್ದಾರೆ. ಭಾರತದ ಸಂಸ್ಕೃತಿ ಮತ್ತು ಭದ್ರತೆಗೆ ಎದುರಾಗಿರುವಂತಹ ಒಂದು ಆಂತರಿಕ ಸವಾಲಿನ ಬಗ್ಗೆ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅವರ ಮಾತುಗಳು ಈಗ ಕಾಂಗ್ರೆಸ್ ಅನ್ನ ದಿಗ್ಭ್ರಮೆಗೊಳಿಸಿದೆ. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ನಾವು ವಸಾಹತುಶಾಹಿಗಳ ಬಗ್ಗೆ ಸಾಕಷ್ಟು ಮಾತನಾಡಿದ್ದೇವೆ. ಆದ್ರೆ ರಾಜಕೀಯ ಇಸ್ಲಾಂ ಬಗ್ಗೆ ಯಾರು ಮಾತೇ ಆಡ್ಲಿಲ್ಲ. ನಮ್ಮ ಪೂರ್ವಜರಾದಂತಹ ಶಿವಾಜಿ ಮಹಾರಾಜರು ಮತ್ತು ಮಹಾರಾಣಾ ಪ್ರತಾಪ್ ಅವರ ವಿರುದ್ಧ ಮಾಡಿದಂತಹ ಪಿತೂರಿಗಳನ್ನ ನಾವ್ ಯಾಕೆ ಈಗ ಮರ್ತೇ ಬಿಟ್ಟಿದ್ದೇವೆ? ಯೋಗಿ ಆದಿತ್ಯನಾಥ್ ಅವರು ಅದೇ ಐತಿಹಾಸಿಕ ಸತ್ಯವನ್ನ ಈಗ ರಾಷ್ಟ್ರದ ಮುಂದೆ ಇಟ್ಟಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಇತ್ತೀಚೆಗೆ RSS ಶತಮಾನೋತ್ಸವ ಸಮಾರಂಭದಲ್ಲಿ ಮಾತನಾಡ್ತಾ ರಾಜಕೀಯ ಇಸ್ಲಾಂ ಅನ್ನುವಂಥದ್ದು ಸನಾತನ ಧರ್ಮದ ಮೇಲೆ ಮಾಡ್ತಾ ಇರುವಂತಹ ಬಹಳ ದೊಡ್ಡ ದಾಳಿ ಅಂತ ಹೇಳಿದ್ರು. ಇವರು ನೀಡಿದಂತಹ ಎಚ್ಚರಿಕೆ ಕೇವಲ ರಾಜಕೀಯ ಹೇಳಿಕೆಯಲ್ಲ, ಬದಲಾಗಿ ದೇಶದ ಇತಿಹಾಸ ಮತ್ತು ಭವಿಷ್ಯತ್ತಿನ ನಡುವೆ ಇರುವಂತಹ ಒಂದು ಸಂಘರ್ಷವನ್ನ ಬಿಚ್ಚಿಡುವಂತಹ ಪ್ರಯತ್ನ ಅಂತಲೇ ಹೇಳಬಹುದು. ब्रिटिश उपनिवेश की चर्चा होती है, फ्रांस के उपनिवेश की चर्चा होती है, लेकिन राजनीतिक इस्लाम की कहीं चर्चा नहीं होती, जिसने आस्था पर कुठाराघात किया। राजनीतिक इस्लाम के खिलाफ भी हमारे पूर्वजों ने लड़ाई लड़ी थी, यानी समाज को जोड़ने की एक व्यवस्था। हम आपस में कोई भेदभाव नहीं, कोई छुआछूत नहीं, कोई स्पृश्यता नहीं, पूरा समाज एक है। हिंदव सौदरा सर्वे न हिंदू पतितो भवे। ರಾಜಕೀಯ ಇಸ್ಲಾಂ ಸನಾತನ ಧರ್ಮಕ್ಕೆ ಸವಾಲು. ರಾಜಕೀಯ ಇಸ್ಲಾಂ ಅಂದ್ರೆ ಏನು? ಸರಳವಾಗಿ ಹೇಳಬೇಕು ಅಂದ್ರೆ ಧರ್ಮವನ್ನ ಬಳಸಿಕೊಂಡು ಒಂದು ರಾಷ್ಟ್ರದ ರಾಜಕೀಯ ಕಾನೂನು ಮತ್ತು ನಾಗರಿಕ ಜೀವನವನ್ನ ನಿಯಂತ್ರಿಸುವಂತಹ ಒಂದು ಸಿದ್ಧಾಂತ ಅಂತ ಹೇಳ್ಬಹುದು. ಯೋಗಿ ಆದಿತ್ಯನಾಥ್ ಅವರು ಹೇಳುವ ಪ್ರಕಾರ ನಮ್ಮ ಇತಿಹಾಸದಲ್ಲಿ ವಸಾಹತುಶಾಹಿಗಳ ವಿರುದ್ಧ ಚರ್ಚೆ ಏನೋ ನಡೆದಿದೆ, ಆದ್ರೆ ಈ ರಾಜಕೀಯ ಇಸ್ಲಾಂ ಐಡಿಯಾಲಜಿಕಲ್ನ ವಿರುದ್ಧ ಸಂಪೂರ್ಣವಾಗಿ ಮೌನವನ್ನೇ ವಹಿಸಲಾಗಿದೆ. ನಮ್ಮ ಪೂರ್ವಜರು, ನಮ್ಮ ದೇಶದ ವೀರರು ಈ ಸಿದ್ಧಾಂತದ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ನಡೆಸಿದ್ರು. ಛತ್ರಪತಿ ಶಿವಾಜಿ ಮಹಾರಾಜ್, ಮಹಾರಾಣಾ ಪ್ರತಾಪ್, ಗುರು ಗೋವಿಂದ್ ಸಿಂಗ್, ಮಹಾರಾಣಾ ಸಂಗ ಇವರೆಲ್ಲ ಕೇವಲ ದೊರೆಗಳಲ್ಲ, ಬದಲಾಗಿ ರಾಜಕೀಯ ಇಸ್ಲಾಂನ ಸವಾಲುಗಳನ್ನ ಬಹಳ ಧೈರ್ಯದಿಂದ ಎದುರಿಸಿದಂತಹ ರಾಷ್ಟ್ರೀಯ ನಾಯಕರುಗಳು. ಹಲಾಲ್ ಕೂಡ ರಾಜಕೀಯ ಇಸ್ಲಾಂನ ಭಾಗ. ಯೋಗಿ ಆದಿತ್ಯನಾಥ್ ಅವರ ಪ್ರಕಾರ ಹಲಾಲ್ ಅನ್ನುವಂತಹ ಮುಸ್ಲಿಂ ಆರ್ಥಿಕ ವ್ಯವಸ್ಥೆಯು ಕೂಡ ಈ ರಾಜಕೀಯ ಇಸ್ಲಾಂನ ಒಂದು ಭಾಗ. ಹಾಗಾಗಿನೇ ಅವರು ಹಲಾಲ್ ಸೀಲ್ ಇರುವಂತಹ ಉತ್ಪನ್ನಗಳನ್ನ ನಿಷೇಧಿಸುವಂತೆ ಒಂದು ಘೋಷಣೆಯನ್ನ ಕೂಡ ಮಾಡಿದ್ರು. ಖಾಸಗಿ ಹಲಾಲ್ ಏಜೆನ್ಸಿಗಳು ಸಂಗ್ರಹಿಸಿದಂತಹ ಸುಮಾರು 25,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಕಡ್ಡಾಯ ಮತಾಂತರ, ಲವ್ ಜಿಹಾದ್, ಭಯೋತ್ಪಾದನೆಯಂತಹ ದೇಶ ವಿರೋಧಿ ಚಟುವಟಿಕೆಗಳಿಗೆ ಬಳಸಲಾಗ್ತಾ ಇದೆ. ಇದು ರಾಜಕೀಯ ಇಸ್ಲಾಂ ಅಲ್ಲದೆ ಮತ್ತಿನ್ನೇನು? ಈ ಹಲಾಲ್ ಸರ್ಟಿಫಿಕೇಟ್ ಗಳನ್ನ ನೀಡುವವರು ಯಾರು? ಇದು ಯಾವುದೇ ಸರ್ಕಾರಿ ಸಂಸ್ಥೆ ಅಲ್ಲ, ಬದಲಾಗಿ ಭಾರತದಲ್ಲಿ ಖಾಸಗಿ ಧಾರ್ಮಿಕ ಸಂಸ್ಥೆಗಳಾದ ಜಮಿಯತ್ ಉಲೇಮಾ ಎ ಹಿಂದ್ ಹಲಾಲ್ ಟ್ರಸ್ಟ್ ಮತ್ತು ಹಲಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂತಹ ಕೆಲವು ಏಜೆನ್ಸಿಗಳು ಈ ಪ್ರಮಾಣೀಕರಣವನ್ನ ನೀಡುತ್ತವೆ. ಭಾರತದಲ್ಲಿ ಗುಣಮಟ್ಟವನ್ನ ನಿರ್ಧರಿಸುವುದಕ್ಕಾಗಿ BIS, FSSAI ಅಂತಹ ಸರ್ಕಾರಿ ಸಂಸ್ಥೆ ಇದೆ. ಹಾಗಾಗಿ ಖಾಸಗಿ ಧಾರ್ಮಿಕ ಸಂಸ್ಥೆಗಳ ಪ್ರಮಾಣೀಕರಣ ನಮ್ಗೆ ಯಾಕೆ ಬೇಕು? ಇದು ದೇಶದಲ್ಲಿ ಸಮಾನಾಂತರ ಆರ್ಥಿಕ ವ್ಯವಸ್ಥೆಯನ್ನ ಸೃಷ್ಟಿಸುವಂತಹ ಯತ್ನವಲ್ಲದೆ ಮತ್ತಿನ್ನೇನು? ಜನಸಂಖ್ಯಾ ಬದಲಾವಣೆ ಮತ್ತು ರಾಷ್ಟ್ರ ವಿಭಜನೆಯ ಯತ್ನ. ಯೋಗಿ ಆದಿತ್ಯನಾಥ್ ಅವರು ಇನ್ನೂ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಗಮನಿಸಿದ್ದಾರೆ. ಈ ರಾಜಕೀಯ ಇಸ್ಲಾಂನ ಅಂತಿಮ ಗುರಿ ಭಾರತದ ಜನಸಂಖ್ಯಾ ಸಮತೋಲನವನ್ನ ಬದಲಾಯಿಸೋದು ಮತ್ತು ರಾಷ್ಟ್ರವನ್ನ ಒಡೆಯೋದು. ಇದು ಯೋಗಿ ಅವರ ಸ್ಪಷ್ಟ ನುಡಿ.
ಚಂಗೂರ್ ಮತಾಂತರ ಪ್ರಕರಣದಂತಹ ಹುನ್ನಾರಗಳ ಮೂಲಕವಾಗಿ ದೇಶವನ್ನ ವಿಭಜಿಸುವಂತಹ ಪ್ರಯತ್ನವನ್ನ ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ, ಈ ರೀತಿ ಪ್ರಶ್ನಿಸುವ ಮೂಲಕವಾಗಿ ಯೋಗಿ ಆದಿತ್ಯನಾಥ್ ಅವರು ರಾಜಕೀಯ ಇಸ್ಲಾಂನ ಭಯಾನಕತೆಯನ್ನ ಜನತೆಯ ಮುಂದಿಟ್ಟಿದ್ದಾರೆ. ಸನಾತನ ಪರಂಪರೆ ಮತ್ತು ಭಾರತೀಯ ರಾಷ್ಟ್ರೀಯತೆಯ ಮೇಲೆ ನಂಬಿಕೆ ಇಡುವಂತಹ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಸವಾಲನ್ನ ಎದುರಿಸುವುದಕ್ಕೆ ಸಿದ್ಧನಾಗಿರಬೇಕು. ದೇಶವನ್ನ ದುರ್ಬಲಗೊಳಿಸುವಂತಹ ಯಾವುದೇ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಗೆ ನಾವು ನಮ್ಮ ಬೆಂಬಲವನ್ನ ನೀಡಬಾರದು ಅನ್ನುವಂಥದ್ದು ಯೋಗಿ ಆದಿತ್ಯನಾಥ್ ಅವರ ಸ್ಪಷ್ಟ ಸಂದೇಶ ಆಗಿತ್ತು. ಕಾಂಗ್ರೆಸ್ ನಾಯಕರ ಹಾಸ್ಯಾಸ್ಪದ ಹೇಳಿಕೆಗಳು. ಯೋಗಿ ಆದಿತ್ಯನಾಥ್ ಅವರ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕ ಉದಿತ್ ರಾಜ್ ಕೊಟ್ಟಿರುವಂತಹ ಉತ್ತರ ಏನು ಗೊತ್ತಾ? ಯೋಗಿ ಆದಿತ್ಯನಾಥ್ ಅವರ ಈ ಹೇಳಿಕೆಗಳು ಸಂಪೂರ್ಣ ರಾಜಕೀಯ ಮತ್ತು ವೈಯಕ್ತಿಕ ದ್ವೇಷದಿಂದ ಕೂಡಿದೆ ಅಂತ ಉದಿತ್ ರಾಜ್ ಅವರು ಹೇಳಿದ್ರು. इस्लाम का कोई सबसे ज़्यादा स्वागत किया है योगी जी के ही पूर्वजों ने किया। 712 ईस्वी में सबसे पहला युद्ध दाहिर, सिंध का राजा दाहिर और मोहम्मद बिन कासिम से होता है। उसको इनवाइट करने वाले इनके पूर्वज ही थे। ये मुग़लों की शादियाँ राजपूतों से हुई थी। कौन नहीं जानता इस बात को भाई। चंद मुग़ल, चंद अंग्रेज क्या इस देश में एक जिला नहीं चला सकते थे। इन्हीं के पूर्वज मिलकर के चलाते थे और दलितों पिछड़ों के ऊपर कोड़े बरसाते थे, उनका शोषण करते थे। यही है इतिहास। ಉದಿತ್ ರಾಜ್ ಅವರು ಇತಿಹಾಸವನ್ನ ಉಲ್ಲೇಖಿಸಿ ಯೋಗಿಜಿ ಅವರ ಪೂರ್ವಜರು ಇಸ್ಲಾಮನ್ನ ಸ್ವಾಗತಿಸಿದ್ರು ಅಂತ ವಾದಿಸ್ತಾರೆ. ಒಬ್ಬ ರಾಷ್ಟ್ರೀಯ ಪಕ್ಷದ ನಾಯಕರು ಗಂಭೀರ ಭದ್ರತಾ ವಿಷಯಗಳಿಗೆ ಉತ್ತರಿಸುವ ಬದಲು ವೈಯಕ್ತಿಕ ಮತ್ತು ಹಿಂದಿನ ಜನ್ಮದಂತಹ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳೋದು ಕಾಂಗ್ರೆಸ್ಗೆ ವಿಷಯದ ಕೊರತೆ ಇದೆ ಅನ್ನೋದಕ್ಕೆ ಸ್ಪಷ್ಟವಾದ ನಿದರ್ಶನ. ಅಂದಹಾಗೆ ವಿರೋಧಿಗಳ ಪ್ರತಿಕ್ರಿಯೆಗಳು ಹೇಗೆ ಬೇಕಾದ್ರೂ ಇರಲಿ, ಯೋಗಿ ಆದಿತ್ಯನಾಥ್ ಅವರು ನೀಡಿರುವಂತಹ ಈ ಒಂದು ಕರೆ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಎಚ್ಚರಿಕೆ. ದೇಶದ ಆಂತರಿಕ ಭದ್ರತೆ ಮತ್ತು ಸನಾತನ ಪರಂಪರೆಯ ರಕ್ಷಣೆಗೆ ಇಂತಹ ಕರೆ, ಇಂತಹ ಎಚ್ಚರಿಕೆ ಯಾವತ್ತಿದ್ರೂ ಕೂಡ ಅನಿವಾರ್ಯ ಅನ್ನುವಂಥದ್ದು ಯೋಗಿಜಿ ಅವರ ಅಭಿಮತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.